ಚಳ್ಳಕೆರೆ ಬ್ರೇಕಿಂಗ್ ನ್ಯೂಸ್. ಮಾದಕ ವಸ್ತುಗಳಿಂದ ದೂರವಿರಿ, ಪೊಲೀಸ್ ಇಲಾಖೆಯ ಜಾಗೃತಿ ಸಂದೇಶ. ಹೌದು ವೀಕ್ಷಕರೇ, ಇದು ಟಿವಿ7 ಕನ್ನಡ ವಿಶೇಷ ವರದಿ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗಾಗಿ ವಿಶೇಷ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾಲೇಜಿನ ಪ್ರಾಂಶುಪಾಲರಾದ ರಾಜಣ್ಣ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಡಾ. ಶಿವಕುಮಾರ್, ಚಳ್ಳಕೆರೆ ಉಪವಿಭಾಗದ ಪೊಲೀಸ್ ಉಪಾಧೀಕ್ಷಕರಾದ ಸತ್ಯನಾರಾಯಣ ರಾವ್ ಹಾಗೂ ಚಳ್ಳಕೆರೆ ಪೊಲೀಸ್ ಠಾಣೆಯ ಪೊಲೀಸ್ ನಿರೀಕ್ಷಕರಾದ ಕುಮಾರ್ ಕೆ. ಅವರು ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಮಹತ್ವದ ಸಂದೇಶ ನೀಡಿದರು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಮಾದಕ ವಸ್ತುಗಳ ದುಷ್ಪರಿಣಾಮಗಳು, ಅವುಗಳ ಬಳಕೆ ನಿಷೇಧದ ಅಗತ್ಯತೆ, ಸೈಬರ್ ಅಪರಾಧಗಳಿಂದ ಸುರಕ್ಷಿತವಾಗಿರುವ ವಿಧಾನಗಳು ಹಾಗೂ ಮಹಿಳೆಯರು ಮತ್ತು ಮಕ್ಕಳ ಸುರಕ್ಷತೆ ಕುರಿತು ಸಮಗ್ರ ಮಾಹಿತಿ ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅಧಿಕಾರಿಗಳು, ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣದೊಂದಿಗೆ ಉತ್ತಮ ನಾಗರಿಕರಾಗಬೇಕು. ಸಮಾಜದ ದುಶ್ಚಟಗಳಿಂದ ದೂರವಿದ್ದು ಕಾನೂನು ಪಾಲನೆ ಹಾಗೂ ಸಾಮಾಜಿಕ ಜವಾಬ್ದಾರಿಯನ್ನು ಬೆಳೆಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಶಿಕ್ಷಕರು, ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಜಾಗೃತಿ ಸಂದೇಶವನ್ನು ಸ್ವೀಕರಿಸಿದರು. ಒಟ್ಟಾರೆ ಹೇಳುವುದಾದರೆ, ಇಂದಿನ ವಿದ್ಯಾರ್ಥಿಗಳೇ ನಾಳಿನ ದೇಶದ ಶಕ್ತಿ. ಮಾದಕ ವ್ಯಸನ, ಸೈಬರ್ ಅಪರಾಧ ಹಾಗೂ ಸಾಮಾಜಿಕ ದುಷ್ಪ್ರವೃತ್ತಿಗಳಿಂದ ದೂರವಿದ್ದು ಸುರಕ್ಷಿತ ಹಾಗೂ ಜವಾಬ್ದಾರಿಯುತ ಸಮಾಜ ನಿರ್ಮಾಣಕ್ಕೆ ಎಲ್ಲರೂ ಕೈಜೋಡಿಸಬೇಕು ಎಂಬ ಸಂದೇಶದೊಂದಿಗೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ವರದಿ: ಮೌನೇಶ ಆಚಾರ್, ಟಿವಿ7 ಕನ್ನಡ ನ್ಯೂಸ್, ಚಳ್ಳಕೆರೆ. ಹೋಗ್ಬಾರ್ದು, ಕೌನ್ಸಿಲಿಂಗ್ ಮಾಡಬೇಕಾದ್ರೆ ಏನೋ ಸಿವಿಲ್ ಡ್ರೆಸ್ಸಲ್ಲೇ ಕರ್ಕೊಂಡು ಹೋಗಬೇಕು. ಮತ್ತು ಹೆಣ್ಮಕ್ಳಿದ್ರೆ ಕಂಪಲ್ಸರಿ ನಮ್ಮದು ಮಹಿಳಾ ಕಾನ್ಸ್ಟೇಬಲ್ ಅವ್ರ ಜೊತೆಗೆ ಹೋಗ್ಬೇಕು. ಈ ಥರ ಸಾಕಷ್ಟು ಕಾರ್ಯಕ್ರಮಗಳಿದ್ದಾವೆ. ಅವೆಲ್ಲ ಹೇಳ್ಕೊಂಡು ಭಾಷಣ ಕೂಡ ತುಂಬ ದೊಡ್ಡದಾಗುತ್ತೆ. ಹಾಗಾಗಿ ಈ ಥರದೊಂದು ಕಾರ್ಯಕ್ರಮ ಸನ್ಮಿತ್ರ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ನೀವೆಲ್ಲೂ ನಿಮ್ಮ ಚಟುವಟಿಕೆಗಳನ್ನು ಗಮನಿಸಿ. ನಾವೇನು ಅಂದ್ಕೊಂಡ್ವಿ, ನಮಗೆ ಯಾರು ನೋಡೋದಿಲ್ಲ ಅಂತ ನೀವು ಭಾವಿಸಿರ್ತೀರಿ. ಆದರೆ ಪ್ರತಿಯೊಂದು ಹಂತದಲ್ಲೂ ಕೂಡ ನಾವು ಬೇರೆ ಬೇರೆ ಇಲಾಖೆಯ ಸಹಯೋಗದಲ್ಲಿ ಇದೆಲ್ಲವೂ ಕೂಡ ವರ್ಕ್ ಮಾಡ್ತಾ ಇರ್ತೀವಿ. ಇದ್ರ ಜೊತೆಗೆ ವಿಶೇಷವಾಗಿ ನಮ್ಮಲ್ಲಿ ಸಾಕಷ್ಟು ಇಲ್ಲಿ ಕಡಿಮೆ ಚಳ್ಳಕೆರೆ ಭಾಗದಲ್ಲಿ ನಾನು ಗಮನಿಸಿಲ್ಲ, ಆದರೆ ಚಿತ್ರದುರ್ಗದಲ್ಲಿ ನೋಡ್ತಾ ಇದ್ದೀವಿ. ಎಲ್ಲ PUC ಮಕ್ಕಳು ಬೈಕ್ ತರ್ತಾರೆ. ಯಾರು ಕೂಡ ಅವರು ಹೆಲ್ಮೆಟ್ ಕೇಸ್ ಹಾಕೋದಲ್ಲ, ಅವರು ಬೈಕ್ ತರೋದಕ್ಕೆ ಯಾರು 18 ವರ್ಷಕ್ಕಿಂತ ಒಳಗಿರ್ತಕ್ಕಂಥ ಬೈಕ್ ತಂದು ಚಾಲನೆ ಮಾಡ್ತಾರೆ, ಅವ್ರ ಪೋಷಕರಿಗೆ 25,000 ರೂಪಾಯಿ ದಂಡ ಹಾಕ್ಬೋದು. ಇದ್ರ ಬಗ್ಗೆನೂ ಕೂಡ ಕಳೆದ ಬಾರಿ ಹೇಳಿರ್ಬೋದು. ಹೀಗೆ ಈ ವಾಹನ ಚಾಲನೆ ಮಾಡಬೇಕಾದ್ರೂ ಕೂಡ ಅದು ಸಂಬಂಧಪಟ್ಟದ್ದು ದಾಖಲಾತಿಗಳು ಇರಬೇಕು, ಡ್ರೈವಿಂಗ್ ಲೈಸೆನ್ಸ್ ಇರಬೇಕು. ಇದ್ರ ಬಗ್ಗೆನೂ ಕೂಡ ನಾವು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ನಿಮ್ಮ ಜೊತೆಗಿರ್ತಕ್ಕಂಥ ಈ ಥರದ್ದು ಏನಾದರೂ ಇದ್ದರೆ ಈ ಕಡೆ ಭಾಗದಲ್ಲಿ ವಿಶೇಷವಾಗಿ ನಮ್ಮ ಮೈಸೂರು, ಮಂಡ್ಯ ಆ ಕಡೆ ಎಲ್ಲ ನಾವು ಕೆಲಸ ಮಾಡ್ಕೊಂಡು